ಇವತ್ತು ನಮ್ಮ ಅಡಿಕೆಯ 2ನೇ ಕೊಯ್ಲು. ಅದಕ್ಕೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೇನೆ ಲಾಗನ್ನು. ನೋಡಿ, ಗಂಟೆ 8:45 ನಾನು ಡ್ಯೂಟಿಗೆ ಹೋಗಲಿಕ್ಕಿದ್ದ ಕಾರಣ ಬೇಗ ಪದಾರ್ಥ, ಪಲ್ಯ, ಬೆಳಗ್ಗೆ ತಿಂಡಿ ಎಲ್ಲ ಆಗಿದೆ. ಮಕ್ಕಳು ಮತ್ತೆ ಹೋಗಿ ಆಗಿದೆ. ಹಾಗೆ ನಾನೇ ಇವತ್ತು ಲಾಗ್ ಮೊಬೈಲ್ ಹಿಡ್ಕೊಂಡು ಮಾತಾಡ್ತಾ ಇದ್ದೇನೆ. ಸಾಂಬಾರು ಮತ್ತು ಪಲ್ಯ ಮಾಡಿದ್ದೇನೆ ಮಧ್ಯಾಹ್ನಕ್ಕೆ. ಬೆಳಗಿನ ತಿಂಡಿ ಪಲಾವ್ ಮಾಡಿದ್ದು, ಮೆಂತ್ಯ ಪಲಾವ್ ಮಾಡಿದ್ದು. ನೋಡಿ, 2ನೇ ಕೊಯ್ಲಿಗೆ ತಯಾರಿ ಮಾಡ್ತಾ ಇದ್ದೇವೆ. ಇಲ್ಲಿ ಜಾಗ ಆಗಬೇಕಲ್ಲ ಅಂಗಳದಲ್ಲಿ. ಹಾಗೆ ಇದನ್ನೆಲ್ಲ ಸೆಟ್ ಮಾಡಿದ್ರು ಗಂಡ. ಇದನ್ನು ಸೆಟ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲೆಲ್ಲ ಅಡಿಕೆ ಹಾಕಲಿಕ್ಕೆ ಜಾಗ ಬೇಕಲ್ಲ. ನೋಡಿ, ಇದು 4 ಚೀಲ ನಾವು ಮೊನ್ನೆ ಹೆಕ್ಕಿದ ಅಡಿಕೆಯನ್ನು ತುಂಬಿಸಿಟ್ಟದ್ದು. ನೀವು ಎಲ್ಲಾದರೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಎಂತ ಅಂತ. ನೋಡಿ, ಅಡಿಕೆ ತೆಗಿತಾ ಇದ್ದಾರೆ. ನಮ್ಮ ಆಚೆಲ್ಲ ಹೀಗೆ ತೆಗೆಯುವುದು. ಹಗ್ಗ ಎಲ್ಲ ಕಟ್ಟಿ ಅಡಿಕೆಯನ್ನು ಬೀಳಿಸುವುದಿಲ್ಲ, ಹೀಗೆ. ಅದಕ್ಕೆ ನಾವು ದೋಂಟಿ ಅಂತ ಹೇಳ್ತೇವೆ. ಅದಕ್ಕೆ ಕತ್ತಿ ಕಟ್ಟಿರ್ತದೆ, ಅದರಲ್ಲಿ ಅವರು ಎಳಿತಾರೆ. ಸಾಯಂಕಾಲ ಚಾಗೆ ಹೆಸರುಕಾಳು ಒಗ್ಗರಣೆ ಹಾಕಿದ್ದು. ಅದನ್ನು ಒಮ್ಮೆ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೇನೆ. ಅದು ಉಪ್ಪೆಲ್ಲ ಹಾಕಿದಾಗ ಮತ್ತೆ ಗಟ್ಟಿ ಆಗ್ತದೆ. ಹಾಗೆ ಪುನಃ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ನಾನು ಒಬ್ಬಳೇ ಹೆಕ್ಕಿದಲ್ಲ ಆಯಿತಾ, ಇಬ್ಬರು ಇದ್ದಾರೆ. ಇದು ತುಂಬಲಿಕ್ಕೆ ಗಂಡ ಇದ್ದಾರೆ ಆಯಿತಾ. ನೋಡಿ, ಇಲ್ಲಿ ತುಂಬ್ಕೊಂಡು ಹೋಗ್ತಾ ಇದೆ. ತೋಟದಿಂದ ಅಂಗಳಕ್ಕೆ ಬಂತು. ಇದರಲ್ಲಿ ನೀವು ಮೊದ್ದಿನ ಕೊಯ್ಲಲ್ಲಿ ನೋಡಿರ್ಬೋದು, ಅದರಲ್ಲಿ ಸಪ್ರೇಟ್ ಮಾಡೋದು. ನಾನು ಇಷ್ಟನ್ನು ಸಪ್ರೇಟ್ ಮಾಡಿದ್ದೇನೆ. ಇನ್ನು ಇದನ್ನು ಇಂಥ ಕಿಲೆಯಿಂದ ಬಿಡಿಸ್ಬೇಕಷ್ಟೇ. ಅದೊಂದು 2 ದಿನ ಹೋಗಲಿ ಅಂತ. ಯಾಕಂದರೆ ಇಲ್ಲಿ ಅಂಗಳದಲ್ಲಿ ಜಾಗ ಇಲ್ಲ. ಇದನ್ನು ಒಂದು 2-3 ದಿನದಲ್ಲಿ ತೆಗಿತೇವೆ ನಾವು ಮೊದಲಿನ ಕೊಯ್ಲನ್ನು. ಆಗ ಜಾಗ ಆಗ್ತದಲ್ಲ. ಮತ್ತು ಇದು ಕಿಲೆಯಿಂದ ಒಂದು 2 ದಿನ ಹೋದರೆ ಬೇಗ ತೆಗಿಲಿಕ್ಕೂ ನಮಗೆ ಬರ್ತದೆ. ಆದ ಕಾರಣ ಹಾಗೆ ಬಿಟ್ಟಿದ್ದೇವೆ. ನೋಡಿ, ನಮ್ಮ ಮೊದಲಿನ ಕೊಯ್ಲಿದ್ದು ನಾವು ಕೊಯ್ಲಲ್ಲಿ ಹೇಳಿದ್ದೇವಲ್ಲ, ನಾಯಿ ಅಂತ. ಇದೇ ನಾಯಿ ಆಯಿತಾ. ಎಲ್ಲ ಚಲ್ಲಪಿಲ್ಲಿ ಮಾಡೋದು. ಈಗಲೂ ನಾನು ಸರಿ ಮಾಡಿ ಇಟ್ಟಿದ್ದನ್ನೆಲ್ಲ ಚಲ್ಲಪಿಲ್ಲಿ ಮಾಡಿ ಇಟ್ಟಿದೆ. ನಾನೀಗ ಕ್ಯಾಮರಾ ಹಿಡ್ಕೊಂಡು ಬಂದ ಕೂಡಲೇ ಓಡ್ತಾ ಉಂಟದು. ನೋಡಿ, ಇದನ್ನೆಲ್ಲ ಹತ್ತಿರ ಇತ್ತು. ಇಲ್ಲಿ ಬಂದು ಮಲ್ಕೊಳ್ಳೋದು. ಹಾಗೆ ಅಲ್ಲೆಲ್ಲ ವಿರಾಳ ಮಾಡಿ ಇಟ್ಟಿದೆ. ನೋಡಿ, ಇಲ್ಲಿ ಮಲ್ಕೊಂಡಿತ್ತು. ನೀವು ನೋಡಿರ್ಬೋದು, ಮೊನ್ನೆ ಅಲ್ಲೆಲ್ಲ ಬಿಡಿಸ್ಲಿಕ್ಕೆ ಬಾಕಿ ಇತ್ತು. ನೋಡಿ, ಈಗ ಬಿಡಿಸಿ ಇಟ್ಟಿದ್ದೇವೆ. ಇಷ್ಟರಲ್ಲಿ ಯಾಕೆ ಹಾಕಿದ್ದೆ ಅಂದರೆ, ಈಚೆ ತೋರಿಸ ನೋಡಿ, ಸ್ವಲ್ಪ 4 ಹನಿ ಬಂತು ಅಂತ ಎಲ್ಲ ಅಡಿಕೆಯನ್ನು ನಾವು ಒಪ್ಪ ಮಾಡಿ ಅದಕ್ಕೆ ಟರ್ಪಲ್ ಹಾಕಿದ್ದೇವೆ. ಯಾಕಂದರೆ ಅದು ಇನ್ನು ತೆಗಿಲಿಕ್ಕೆ ಆಯ್ತಲ್ಲ, ಆಗ ಮಳೆ ಬಿದ್ದರೆ ಮತ್ತೆ ಆಗೋದಿಲ್ಲ, ಅದು ಹಾಳಾಗ್ತದೆ ಅಂತ. ಇನ್ನು ಅದನ್ನು ತೆಗೆದ ಮೇಲೆ ಇದನ್ನು ಇಡೀ ಅಂಗಳದಲ್ಲಿ ಬಿಡಿಸ್ಬೇಕಷ್ಟೆ. ಈಗ ಹಾಗೆ ಬಿಟ್ಟರೆ ಅದು ಅಲ್ಲಿಗೆ ಸ್ವಲ್ಪ ಕೊಳಿತಾಗೆ ಆಗ್ತದೆ. ಅದಕ್ಕೆ ಹೀಗೆ ಸ್ವಲ್ಪ ಇರಲಿ ಅಂತ ಬಿಡಿಸಿದ್ದದು. 2ನೇ ಕೊಯ್ಲು ಕಂಪ್ಲೀಟ್ ಆಯಿತು.